5 ಅವರಿಂದ ಡ್ಯೂಟಿ ಇದೆ, 14 ಅವರ್ ತನಕ ಡ್ಯೂಟಿ ಇದೆ. ನಿಮ್ಗೆ 20,000ದಿಂದ 26,000 ಇದೆ, 41,000 ರೂಪಾಯಿ ತನಕ ದುಡಿಬಹುದು. 41,000 ತಾಕತ್ತಿದೆ ಅಂದ್ರೆ ಪ್ರತಿ ತಿಂಗಳು 41,000 ದುಡಿಬಹುದು. ಇಡೀ ಕರ್ನಾಟಕದಿಂದ ಬಂದು ಕೆಲಸ ಮಾಡ್ಬೋದು. ಖಂಡಿತ ಸರ್. ಕರ್ನಾಟಕದಿಂದ ಇದ್ದಾರೆ, UP ಅವರು ಇದ್ದಾರೆ, MP ಅವರು ಇದ್ದಾರೆ. ನಿಮ್ಗೆ ಯಾವ ತರ ಸರ್ಟಿಫಿಕೇಟ್ ಬೇಡ, ಯಾವ ತರ ಎಜುಕೇಶನ್ ಬೇಡ. ಹೌದಾ? ನಿಮ್ಗೆ ಬೇಕಾಗಿರೋದು ಒಂದೇ ಹುಮ್ಮಸ್ಸು, ದುಡಿಯೋ ಹುಮ್ಮಸ್ಸು. ಯಾಕೆ ನೆಕ್ಸ್ಟ್ ವೀಕ್ ಬೂಸ್ಟ್ ಬೇಕು ಅಂದ್ರೆ ಒಂದಿನ ರೆಸ್ಟ್ ಬೇಕು. ಶರಣ್ರಿ, ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಜಾಬ್ ಏನಾದ್ರು ಹುಡುಕ್ತಿದ್ರೆ ಇದೊಂದು ರೈಟ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ. ಯಾಕಂತ ಕೇಳಿದ್ರೆ ಆಲ್ ಓವರ್ ಕರ್ನಾಟಕದಿಂದ ಬಂದು ಇಲ್ಲಿ ಜಾಬ್ ಮಾಡ್ಬೋದು ಅಂತ ಹೇಳ್ತೀನಿ. ಅಂಡ್ ಫಿಕ್ಸ್ ಸ್ಯಾಲ್ರಿ ಅಂತ ಆಗಿರುತ್ತೆ, 20,000 ಫಿಕ್ಸ್ ಸ್ಯಾಲ್ರಿ. ಅದ್ರ ಜೊತೆಗೆ ನಿಮ್ಗೆ ಜಾಯ್ನಿಂಗ್ ಬೋನಸ್ ಕೂಡ ಕೊಡ್ತಾರೆ. ಯಾವುದು ಏನು ಅಂಡ್ ಯಾವ ತರ ವರ್ಕ್ ಆಗುತ್ತೆ ಎಲ್ಲಾನು ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಅಂಡ್ ಹಿಂದ್ಗಡೆ ಆಟೋಗಳು ನೋಡ್ತಿದ್ರಲ್ವಾ, ಅಂಡ್ ಡ್ರೈವರ್ ಜಾಬ್ ಅಂತ ಹೇಳ್ತಿದ್ದೀನಿ. ಆಟೋ ಓಡಿಸಿದ್ರೆ ಸಾಕು, ಅಂಡ್ ಶಿಫ್ಟ್ ವೈಸು ನೀವು ಆಟೋ ಓಡಿಸ್ಬೇಕಾಗಿರುತ್ತೆ. ಈ ಕಡೆ ಕಲಿತಾನು ಕೂಡ ಈ ಕಡೆ ಅರ್ನ್ ಮಾಡ್ಕೋಬಹುದು. ಅಂಡ್ ಅಕಾಮಿಡೇಷನ್ ಬೆನಿಫಿಟು ಇದೆ ಅಂತ ಹೇಳ್ತೀನಿ. ಯಾವ ತರ ಹೆಂಗೆ ಏನು ವರ್ಕ್ ಆಗುತ್ತೆ ಎಲ್ಲ ಡೀಟೇಲು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಒಬ್ರು ಅಂದ್ರೆ ಇಲ್ಲಿ ಡ್ರೈವರ್ ಜಾಬ್ ಅಂತ ಹೇಳ್ತಿದ್ನಲ್ಲ, ಒಬ್ರು ಕ್ಯಾಪ್ಟನ್ ಇದ್ದಾರೆ. ಕ್ಯಾಪ್ಟನ್ ಅಂತ ಅಂದ್ರೆ ಆಟೋ ಓಡಿಸೋರು ಅಂತ ಆಗಿರ್ತಾರೆ. ಅಂಡ್ ಅವರು ಇವಾಗ ಎಲ್ಲ ಎಂದ ರಿವ್ಯೂ ಕೇಳೋಣ ಯಾವ ತರ ಇರುತ್ತಂತ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಎಷ್ಟು ವರ್ಷ ಆಯ್ತು ಸರ್ ನೀವು ಇಲ್ಲಿ ಜಾಯಿನ್ ಆಗ್ಬಿಟ್ಟು? ಸರ್ ನಾವು 1 ತಿಂಗಳಾಯ್ತು ಸರ್ ಜಾಯ್ನ್ ಆಗಿ. ರ್ಯಾಪಿಡೋದಲ್ಲಿ ಓಡಿಸ್ತೀರಾ ಅಲ್ಲ? ಹೌದು ಸರ್. ಅಂಡ್ ಯಾವ ತರ ಕೆಲಸ ಮಾಡ್ತೀರಾ ಸರ್? ಬನ್ನಿ ಸರ್ ಹೊರಗಡೆ. ಅಂದ್ರೆ ಶಿಫ್ಟ್ ವೈಸಿಂಗ್ ಇರುತ್ತಾ ಸರ್ ಇದು? ಹೌದು ಸರ್. ಎಷ್ಟು ಯಾವ ಶಿಫ್ಟ್ ಮಾಡ್ತೀರಾ ನೀವು? ಸರ್ ನಾನು 5 to 10 ಮಾಡ್ತೀನಿ ಸರ್. 5 to 10 ಅಂದ್ರೆ 5 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಯಿಂದ ಅಥವಾ 10 ಗಂಟೆ ಅಥವಾ ಸಂಜೆ 5 ಗಂಟೆ? 5ನಿಂದ ಅಂದ್ರೆ ನೀವು ಪಾರ್ಟ್ ಟೈಮ್ ಮಾಡ್ತೀರಾ? ಪಾರ್ಟ್ ಟೈಮ್ ಮಾಡ್ತೀನಿ. ಇದಾದ ನಂತರ ಬೇರೆ ಯಾವ್ದಾದ್ರು ಜಾಬ್ ಮಾಡ್ತೀರಾ? ಹಂಗೆ ನಾವು ಬೇರೆ ಕಡೆ ಹೋಗ್ತೀವಿ. ಬೇರೆ ಕಡೆ ಕೆಲಸ ಮಾಡ್ತೀರಾ ನೀವು? ಅಲ್ಲಿ ಬೇರೆ ಕಡೆ ಕೆಲಸ ಮಾಡ್ಬಿಟ್ಟು ಇದು ಪಾರ್ಟ್ ಟೈಮ್ ಆಗಿ ದುಡಿತಿದ್ದೀರಾ? ಹೌದು ಸರ್. ಸೊ ತುಂಬಾ ಜನ ಇರ್ತಾರೆ ಸರ್ ಆಲ್ ಓವರ್. ಈಗ ಬೆಂಗಳೂರಲ್ಲೇ ಕಲಿಯೋರು ಜಾಸ್ತಿ ಇರ್ತಾರೆ, ಹುಡುಗರು ಇರ್ತಾರೆ. ಅಂಡ್ ಏನಾದ್ರೂ ಅರ್ನ್ ಮಾಡ್ಬೇಕು, ಅದೇ ಅಂದ್ರೆ ಅವ್ರ ಕಾಲ್ ಮೇಲೆ ಅವರೇ ನಿಲ್ಬೇಕು, ಅವ್ರ ಖರ್ಚು ಉಳಿಯುತ್ತೆ ಅಂತ ಹೇಳೋದಾದ್ರೆ ಇದು ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತಾರೆ ಸರ್. ಬೆಸ್ಟ್ ಸರ್. ನೀವು ಪಾರ್ಟ್ ಟೈಮ್ ಅಂತ ಕೇಳೋದಾದ್ರೆ ಎಷ್ಟು ಅರ್ನ್ ಮಾಡ್ತೀರಾ ಸರ್ ನೀವು ಮಂತ್ಲಿ? ಸರ್ ನಾವು ನಮ್ಮ ಮೇಲೆ ಡಿಪೆಂಡ್. ನಾವು ಒಂದ್ ದಿವಸಕ್ಕೆ 11 ಆರ್ಡರ್ ಮಾಡ್ತೀನಿ. 11 ಆರ್ಡರ್ ಮಿನಿಮಮ್ 11 ಆರ್ಡರ್ ಸಿಗುತ್ತೆ? ಹೌದು ಸರ್. 11. ಎಷ್ಟು ದುಡಿತೀರಾ ಸರ್ ಅಂದ್ರೆ? ಸರ್ ಅದ್ರಲ್ಲಿ 1,000 ದುಡಿತೀನಿ ಸರ್. 1,000. ಹೌದು ಸರ್. ಸೊ 1,000ದಲ್ಲಿ ಈಗ ಗ್ರೀನ್ ಆಟೋ ಅಥವಾ ಯೆಲ್ಲೋ ಆಟೋ ಅಂತ ಇರುತ್ತಲ್ವಾ, CNG LPG ಆಟೋಗಳು, ಅದಕ್ಕೆ ಗ್ಯಾಸ್ ಫಿಲ್ ಮಾಡಬೇಕು. ಇದಕ್ಕೇನಾದ್ರೂ ಗ್ಯಾಸ್ ಫಿಲ್ ಮಾಡೋದ ಅವಶ್ಯಕತೆ ಇದೆಯಾ? ಏನಿಲ್ಲ ಸರ್. ಏನಿಲ್ವಾ? ಏನಿಲ್ಲ. ಅಂದ್ರೆ ಗ್ಯಾಸ್ ಸ್ಟೇಷನ್ಸ್ ಇರುತ್ತೆ, ಗ್ಯಾಸ್ ಸ್ಟೇಷನ್ಸ್ ಅಲ್ಲಿ ಅವರು ಬ್ಯಾಟ್ರಿ ಸ್ವೈಪ್ ಮಾಡೋದು ಇದೆಯಾ? ಹೌದು ಸರ್. ಬ್ಯಾಟ್ರಿದು ಕೀ ಪೈಸೆ ಕೊಟ್ಟಿರ್ತಾರೆ ಅವರು. ಅದ್ರಲ್ಲಿ ನಾವು ಅಲ್ಲಿ ಕೀ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿದ್ರೆ ಅದು ಓಪನ್ ಆಗುತ್ತೆ. ಅವಾಗ ನಾವು ಆನ್ ಮಾಡಿ ಬ್ಯಾಟ್ರಿ ಇದು ಮಾಡೋದು ಸರ್. ಓಕೆ. ಅಂದ್ರೆ ಇದಕ್ಕೆ ಗ್ಯಾಸ್ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ, ಬ್ಯಾಟ್ರಿಗೂ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಬ್ಯಾಟ್ರಿ ಸ್ವೈಪೇಬಲ್ ಇರುತ್ತೆ, ಸ್ವೈಪ್ ಮಾಡ್ಬೇಕಷ್ಟೇ. ಸೊ ಇವಾಗ ಒಂದು ಬ್ಯಾಟ್ರಿ ಮೇಲೆ ಎಷ್ಟು ನಡೆಯುತ್ತೆ ಸರ್? ಎಷ್ಟು ಕಿಲೋಮೀಟರ್ ಹೋಗುತ್ತೆ ಸರ್? ಒಂದ್ ಬ್ಯಾಟ್ರಿ ಮೇಲೆ ಅಂದ್ರೆ ನಾವು 3 ಬ್ಯಾಟ್ರಿ ಹಾಕೊಂತೀವಿ. 3 ಬ್ಯಾಟ್ರಿ ಹಾಕೋತೀರಾ? ಟೋಟಲ್ 3 ಬ್ಯಾಟ್ರಿ ಹಾಕೊಂತೀನಿ. 3 ಬ್ಯಾಟ್ರಿಯಲ್ಲಿ ಒಂದು 70 ಕಿಲೋಮೀಟರ್ ಕೊಡುತ್ತೆ. 70 ಕಿಲೋಮೀಟರ್. ಸೊ ಜಾಸ್ತಿ ಬೇಕು ಅಂತಂದ್ರೆ ಆಲ್ಮೋಸ್ಟ್ ಸ್ವೈಪ್ ಮಾಡ್ಕೋಬಹುದು. ನೀವು ಅಪ್ಲಿಕೇಶನ್ ಅಲ್ಲಿ ಕಾಣುತ್ತಾ? ಹೌದು ಸರ್, ಕಾಣುತ್ತೆ. ಇನ್ಶೂರೆನ್ಸ್ ಕೂಡ ಕವರ್ ಆಗುತ್ತೆ ಸರ್ ಇಲ್ಲಿ? ಹೌದು ಸರ್, ಕಾಣುತ್ತೆ. ಎಷ್ಟರವರೆಗೆ ಕವರ್ ಆಗುತ್ತೆ? 12 ಲಕ್ಷ ಒಳಗಡೆ. 12 ಲಕ್ಷದವರೆಗೆ ಕವರ್ ಆಗುತ್ತೆ. ಅಂದ್ರೆ ನಿಮ್ಗಷ್ಟೇ ಕವರ್ ಆಗುತ್ತೆ ಅಂತ ಹೇಳ್ಬೋದು, 12 ಲಕ್ಷದವರೆಗೆ. ಹೌದು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಇವಾಗ ಆರ್ಡರ್ ಬಿದ್ದಿದೆ ಅನ್ಕೋತೀನಿ. ಆನ್ ಮಾಡಿದ್ರೆ ಡ್ಯೂಟಿ ಪಾರ್ಟ್ ಟೈಮ್ ಮಾಡ್ತಿದ್ದೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಆಲ್ಮೋಸ್ಟ್ ಕ್ಯಾಪ್ಟನ್ ಅವ್ರದ್ದು ರಿವ್ಯೂ ತಗೊಂಡಿದ್ದೀನಿ. ಇಲ್ಲಿ ಕೆಲಸ ಮಾಡೋರ್ನ ಫಸ್ಟ್ ಆಫ್ ಆಲ್ ರಿವ್ಯೂ ತಗೊಳ್ಳೇಬೇಕಾಗುತ್ತೆ. ಅಂಡ್ ಯಾವ ತರ ವರ್ಕ್ ಆಗುತ್ತೆ ಈ ರ್ಯಾಪಿಡೋ ಆಟೋ ಅಂಡ್ ಜಾಬು ಅಂತ ಹೇಳೋದಾದ್ರೆ ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಂಗಿದ್ದೀರಾ ಸರ್? ಚೆನ್ನಾಗಿ ಸರ್, ನೀವು? ನಾನ್ ಚೆನ್ನಾಗಿದ್ದೀನಿ ಸರ್. ಅಂಡ್ ಇಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ಬೋದಲ್ಲ? ಖಂಡಿತ ಸರ್, 100%. ಹೆಂಗೆ ಸರ್? ಈಗ ನಾನು ಬರ್ತೀನಿ ಸರ್, ಒಬ್ರು ಆಟೋ ಅಂದ್ರೆ ಕೆಲಸ ಹುಡ್ಕೊಂಡು ಬರ್ತಾರೆ, ಯಾವ ತರ ಪ್ರೊಸೀಜರ್ ಇರುತ್ತೆ ಸರ್? ಮತ್ತೊಂದು, ಇಡೀ ಕರ್ನಾಟಕದಿಂದ ಬಂದು ಕೆಲಸ ಮಾಡ್ಬೋದು? ಖಂಡಿತ ಸರ್. ಕರ್ನಾಟಕದಿಂದ ಇದ್ದಾರೆ, UP ಅವರು ಇದ್ದಾರೆ, MP ಅವರು ಇದ್ದಾರೆ. ಭಾಷೆನ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ ತರ ಸರ್ಟಿಫಿಕೇಟ್ ಬೇಡ, ಯಾವ ತರ ಎಜುಕೇಶನ್ ಬೇಡ. ಹೌದಾ? ನಿಮ್ಗೆ ಬೇಕಾಗಿರೋದು ಒಂದೇ ಹುಮ್ಮಸ್ಸು, ದುಡಿಯೋ ಹುಮ್ಮಸ್ಸು. ಅದಿದೆ. ನಂಗೆ ದುಡಿತೀನಿ, ನಂಗೆ ಜೀವನ ಕಟ್ಕೋತೀನಿ ಅಂದ್ರೆ ರ್ಯಾಪಿಡೋ ಬಿಟ್ರೆ ಬೇರೆ ಇಲ್ಲ ಸರ್ ನನ್ನ ಪ್ರಕಾರ ಬೆಂಗಳೂರಲ್ಲಿ. ಹೌದಾ? ಖಂಡಿತ. ಅಂದ್ರೆ ಈಗ ನಾನ್ ಹೇಳೋಕ್ಕಿಂತ ಮುಂಚೆ ಕರ್ನಾಟಕದಿಂದ ಬಿಟ್ಟು ಇಂಡಿಯಾದಿಂದ ಬಂದು ಕೆಲಸ ಮಾಡೋದು? ಹೌದೌದು, ಇದಾರೆ ನಮ್ಮಲ್ಲಿ. 30% ಇದಾರೆ. 30%. ಭಾಷೆ ಗೊತ್ತಿಲ್ಲ, ರೋಡ್ ಗೊತ್ತಿಲ್ಲ, ಬಟ್ ಜೀವನ ಕಟ್ಕೊಂಡಿದ್ದಾರೆ, ಬಾಳ್ತಾ ಇದ್ದಾರೆ. ಒಳ್ಳೆ ಖುಷಿಯಾಗಿದ್ದಾರೆ. ಸೂಪರ್ ಅಲ್ಲ ಸರ್? ಇವಾಗ ಈ ಆಟೋ ಮತ್ತೊಬ್ರು ಆಟೋದವರು ಬಂದ್ಬಿಟ್ಟು ಪಾರ್ಟ್ ಟೈಮ್ ಜಾಬ್ ಮಾಡೋ ತರ ಇದಾರೆ, ಹೆಂಗೆ ಸರ್? ಹೌದು, ಇದಾರೆ ಸರ್. ನಮ್ಮಲ್ಲಿ ಗ್ರೀನ್ ಆಟೋ ಇದೆ, CNG ಆಟೋ ಓಡಿಸೋರು ಇದ್ದಾರೆ. ಏನಂದ್ರೆ ನಮ್ಗೊಂದು ಬಲ್ಕ್ ಆಗಿ ದುಡ್ಡು ಬಂದ್ರೆ ನಮ್ಗೆ ಮುಂದಿನ ಫ್ಯೂಚರ್ಸ್ಗೆ, ಪ್ಲಾನ್ಸ್ಗೆ, ಸೇವಿಂಗ್ಸ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಹತ್ರ ಸಂಬಳ ತಗೋತಾರೆ. ಅವ್ರು ದುಡಿಯೋದು ಜೀವನ ಮಾಡ್ಕೊತಾರೆ, ನಾವು ದುಡಿಯೋದನ್ನ ಸೇವಿಂಗ್ ಮಾಡ್ಕೊತಾರೆ. ಸೊ ಅವ್ರ ಹತ್ರ ಪ್ಲಾನ್ ಮಾಡಿ ನಮ್ಮ ಹತ್ರ ಬರ್ತಾ ಇದ್ದಾರೆ. ನಮ್ಮ ಹತ್ರ ಕಮ್ಮಿ ಅಂದ್ರೆ 20 ರಿಂದ 25 ಜನ ವೆಹಿಕಲ್ ಇರೋರೇ ಬರ್ತಾ ಇದ್ದಾರೆ.
ಹೌದಾ? ಅವ್ರ ವೆಹಿಕಲ್ ನ ಫುಲ್ ಟೈಮ್ ಮಾಡ್ಬಿಟ್ಟು ಅವ್ರ ವೆಹಿಕಲ್ ನ ಎಂಡ್ ಆಫ್ ದ ಡೇ ಇಲ್ಲಿಟ್ಬಿಟ್ಟು ಇದರಲ್ಲಿ ಪಾರ್ಟ್ ಟೈಮ್ ಹೌದು ಅವರೊಂದು 7-8 ಅವರ್ ಅವ್ರ ಗಾಡಿ ಓಡಿಸ್ತಾರೆ, ನಮ್ಮಲ್ಲಿ ಪಾರ್ಕ್ ಮಾಡ್ತಾರೆ, ನಮ್ ಗಾಡಿ ತಗೊಂಡೋಗ್ತಾರೆ, ನಮ್ ಟೈಮಿಂಗ್ಸ್ ಕೆಲಸ ಮಾಡ್ತಾರೆ, ಮತ್ ನಮ್ ಗಾಡಿ ಬಿಟ್ಟು ಅವ್ರ ಗಾಡಿ ತಗೊಂಡು ಹೋಗ್ತಾ ಇದಾರೆ. ಸ್ಯಾಲ್ರಿ ಯಾವ ತರ ಬರುತ್ತೆ ಸರ್ ಇಲ್ಲಿ? ಹೆಂಗೆ ಸ್ಯಾಲ್ರಿ ಸರ್? ಮಿನಿಮಮ್ ಇದೆ 5 ಅವರಿಂದ ಡ್ಯೂಟಿ ಇದೆ, 14 ಅವರ್ ತನಕ ಡ್ಯೂಟಿ ಇದೆ. ನಿಮ್ಗೆ 20,000ದಿಂದ 26,000 ಇದೆ, 41,000 ರೂಪಾಯಿ ತನಕ ದುಡಿಬಹುದು. 41,000 ತಾಕತ್ತಿದೆ ಅಂದ್ರೆ ಪ್ರತಿ ತಿಂಗಳು 41,000 ದುಡಿಬಹುದು. ಸಾಫ್ಟ್ವೇರ್ ಅವ್ನು ಕೂಡ ತಗೊಳಕ್ಕಾಗಲ್ಲ. ಅವ್ನು ತಗೊಂಡ್ರೆ 50,000ದಲ್ಲಿ 30% ಕಟ್ ಆಗುತ್ತೆ. ನಮ್ಮಲ್ಲಿ ಏನು ಕಟ್ಟಿಂಗೇ ಇಲ್ಲ. ಹೌದಾ? ನಿಮ್ಗೆ PG ಫೆಸಿಲಿಟಿ ಕೊಡ್ತೀವಿ. ನಿಮ್ಗೆ ಗಾಡಿ ಗೊತ್ತಿಲ್ಲ ಅಂದ್ರೆ ನಾವು ಹೇಳ್ಕೊಡ್ತೀವಿ, DL ಕೊಡಿಸ್ತೀವಿ, ಎಲ್ಲಾ ತರ ಟಾಪ್ ಟು ಬಾಟಮ್ ನಾವು ಹೆಲ್ಪ್ ಮಾಡ್ತೀವಿ. ಏನೋ ಒಂದು ರ್ಯಾಪಿಡೋ ಒಂದು ಲೈನ್ ಬರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಕೆಲಸ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇದು ಸ್ಕೀಮ್ ಮಾಡಿದ್ವಿ ಸರ್. ಸೊ ಮಿನಿಮಮ್ ಬಂದ್ಬಿಟ್ಟು ಫಿಕ್ಸ್ ಸ್ಯಾಲರಿ 20,000 ಇದೆ ಸರ್. 20,000 ಇರುತ್ತೆ. ಮ್ಯಾಕ್ಸಿಮಮ್ 41 41 ದುಡ್ಕೊಳ್ಳೋರು ಇದಾರೆ ಸರ್. ಓಕೆ ಸರ್, ಇನ್ಶೂರೆನ್ಸ್ ನಾನು ಕ್ಯಾಪ್ಟನ್ ಅವ್ರಿಗೆ ಕೇಳಿದೆ, ಇನ್ಶೂರೆನ್ಸ್ ಇದೆ ಅಂತ. ಯಾವ ತರ ಇನ್ಶೂರೆನ್ಸ್ ಇದೆ ಸರ್? ಇನ್ಶೂರೆನ್ಸ್ ಇದೆ ಸರ್. ಇನ್ಶೂರೆನ್ಸ್ ಅಪ್ ಟು 12 lakhs ತನಕ ಇದೆ. 12 ಲಕ್ಷ ತನಕ ಇದೆ. ಅದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇದೆ, ಹಾಸ್ಪಿಟಲ್ಗೆ ಅಂತ 10 ಲಕ್ಷ ಇದೆ, 2 ಲಕ್ಷ ಸೆಪರೇಟ್ ಇದೆ. ಮತ್ತೆ ಅವ್ರಿಗೇನ ಪಾರ್ಷಿಯಲ್ ಡಿಸೇಬಲ್ಡ್ ಆದ್ರೆ ಅದಕ್ಕೆ ಸೆಪರೇಟ್ ಇದೆ. ಎಲ್ಲ ತರ ಫೆಸಿಲಿಟಿ ಮತ್ತೆ ಸೇಫ್ಟಿ ಇದೆ ಸರ್. ಸೆಕ್ಯೂರಿಟಿ ಇದೆ ಸರ್. ಸೊ ಮೇನ್ ಇಂಪಾರ್ಟೆಂಟ್ ಸೇಫ್ಟಿ ವೈಸ್ ಅಲ್ವಾ ಸರ್? ಯಾಕಂದ್ರೆ ಡ್ರೈವರ್ ಜಾಬ್ ಅಂದ್ರೆ ಸೇಫ್ಟಿ ವೈಸ್ ಓಡಿಸ್ತಾರೆ, ಗಾಡಿ ಓಡಿಸ್ತಾರೆ. ಮೇನ್ ಇಂಪಾರ್ಟೆಂಟ್ ಸೇಫ್ಟಿಗೆ ನೀವು ಇನ್ಶೂರೆನ್ಸ್ ಇಟ್ಟಿದ್ದೀರಾ ಅಂತ ಹೇಳ್ಬೋದು. ಅಂಡ್ ಈಗ ದುಡಿತಾರೆ ಸರ್, 7 ದಿನಾನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, 6 ದಿನ ಅಷ್ಟೇ ಮಾಡ್ಬೇಕು. ಒಂದಿನ ಅವ್ರ ಫ್ಯಾಮಿಲಿ ಜೊತೆಗೆ ಟೈಮ್. ಯಾರಿಗಾದ್ರೂ ಬೇಕಾಗತ್ತೆ. ಯಾಕೆ ನೆಕ್ಸ್ಟ್ ವೀಕ್ ಬೂಸ್ಟ್ ಬೇಕು ಅಂದ್ರೆ ಒಂದಿನ ರೆಸ್ಟ್ ಬೇಕು. ಸೊ ವೀಕ್ಲಿ ಆಫ್ ಇದೆ, ಅದ್ರಲ್ಲಿ 4 ದಿನ ತಿಂಗಳ ಕೊಡ್ತೀವಿ. ಹಂಗೂ ನಿಮ್ಗೆ ಬೇಕಾದ್ರೆ ಒಂದಿನ ಎಕ್ಸ್ಟ್ರಾ ಇದೆ, ಸಿಕ್ ಲೀವ್ ಅಂತ ಒಂದು ಕೊಡ್ತೀವಿ. ಸೊ 5 days ಲೀವ್ ಇದೆ. ಅಂದ್ರೆ ತಿಂಗಳಿಗೆ 4 ದಿನ ಲೀವ್, ಅದ್ರ ಜೊತೆ ಒಂದ್ ಸಿಕ್ ಲೀವ್ ಆಗಿರುತ್ತೆ. ಸೊ ಅದನ್ನ ನಾವ್ ಯಾವಾಗ ಬೇಕಾದ್ರೂ ಉಪಯೋಗಿಸಬಹುದು. ಓಕೆ, ಅದಕ್ಕೇನಾದ್ರೂ ನಾವು ಒಂದಿನ ಕೆಲಸ ಮಾಡಿಲ್ಲ ಅಂದ್ರೆ ಅಮೌಂಟ್ ಆ ತರ ಏನಿರಲ್ಲ. ಸೊ ಶಿಫ್ಟ್ ವೈಸ್ ಅಂತಂದ್ರೆ ಎಷ್ಟು ಶಿಫ್ಟ್ ವೈಸ್ ಇದೆ ಸರ್? ನೀವೇನೋ ಹೊರಗಡೆ ಕೆಲಸ ಮಾಡ್ತಿದ್ರೆ ನಿಮ್ಮ ಅನುಕೂಲ ತಕ್ಕಂಗೆ ಸಾಯಂಕಾಲ 5ರಿಂದ 10, ಸಾಯಂಕಾಲ 5ರಿಂದ 12, ಇಲ್ಲ ನೈಟ್ ಶಿಫ್ಟ್, ಇಲ್ಲ ಮಾರ್ನಿಂಗ್ ಶಿಫ್ಟ್, ಮಾರ್ನಿಂಗ್ 6 to 1, ಈ ತರ ನಾನಾ ತರ ಇದೆ. ಒಟ್ಟಿನಲ್ಲಿ ನಾವು ನಿಮಗ್ ಕಾಂಪ್ರಮೈಸ್, ನಿಮಗ್ ಬೆಂಡಾಗಿ ನಿಂತಿದೀವಿ. ನೀವು ಬಂದು ದುಡಿಯಕ್ ರೆಡಿ ಇದ್ದೀನಿ ಅಂದ್ರೆ ಸಾಕು, ನಾವು ಅವಕಾಶಗಳು 100 ಕೊಡ್ತೀವಿ. ಸೂಪರ್ ಸರ್, ನೀವು ದುಡಿಯೋದಿದ್ರೆ ಸಾಕು, ಅವಕಾಶಗಳು 100 ನಿಮ್ಮ ಬಾಗಿಲಿಗೆ ಬರುತ್ತೆ ಸರ್. ಖಂಡಿತ ಸರ್. ಅಂಡ್ ಅದಾದ ನಂತರ ಸರ್ ಶಿಫ್ಟ್ ವೈಸಿಂಗು ಬೆಳಿಗ್ಗೆಯಿಂದ ಫುಲ್ ಟೈಮ್ ಮಾಡ್ತಾರಲ್ವಾ, ಅವ್ರಿಗೆ ಯಾವ ತರ ಶಿಫ್ಟ್ ಇದೆ ಸರ್? ಶಿಫ್ಟ್ ಫುಲ್ ಟೈಮ್ ಇದೆ, 6 to 4 ಇದೆ, 6 to 9 ಇದೆ. 6 to 9 ಮಾಡೋರಿಗೆ 41,000 ಕೊಡ್ತಾ ಇದೀವಿ. ಸರ್ ಒಂದ್ ಕೆಲಸ, ಈಗ ಪಾರ್ಟ್ ಟೈಮ್ ಮಾಡೋರಿಗೆ ಒಬ್ಬರು ಪಾರ್ಟ್ ಟೈಮ್ ರ್ಯಾಪಿಡೋ ಕ್ಯಾಪ್ಟನ್ಸ್ ಕೇಳಿದೆ, ಪಾರ್ಟ್ ಟೈಮ್ ಅಲ್ಲಿ ಎಷ್ಟು ಅವರ್ ಕೆಲಸ ಮಾಡ್ಬೋದು? 5 ಅವರ್ ಬೆಳಿಗ್ಗೆನೂ ಮಾಡ್ಬೋದು, ಸಾಯಂಕಾಲ ಮಾಡ್ಬೋದು. ಸೊ ಇವಾಗ ಈ ಪಾರ್ಟ್ ಟೈಮ್ ಅವ್ರಿಗೆ ಸ್ಟೂಡೆಂಟ್ ಅವ್ರು ಕಲಿಯೋರ್ಗೆ ಬೇರೆ ಏನಾದ್ರು ಜಾಬ್ ಮಾಡ್ತಾರೆ? 35-40 ಜನ ಕಾಲೇಜ್ ಹುಡುಗರು ಇದಾರೆ. ಮಾರ್ನಿಂಗ್ ಕಾಲೇಜ್ ಹೋಗ್ತಾರೆ, ಈವ್ನಿಂಗ್ ಬಂದು ನಮ್ಗೆ ಕೆಲಸ ಮಾಡ್ತಾರೆ. ಅದ್ರಲ್ಲಿ ಎಷ್ಟು ದುಡ್ಕೋಬಹುದು? ಅವ್ರು 20,000 ದುಡಿತಾ ಇದ್ದಾರೆ, 20,000 ದುಡಿತಾ ಇದಾರೆ, 15,000 ದುಡಿತಾ ಇದಾರೆ. ಅವ್ರ ಟೈಮಿಂಗ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಬಟ್ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ನನ್ ಕಾಲ ಮೇಲೆ ನಾನು ನಿಂತಿದ್ದೀನಿ, ನನ್ ದುಡ್ಡಲ್ಲೇ ನಾನು ಓದ್ತಾ ಇದ್ದೀನಿ, ಪೇರೆಂಟ್ಸ್ ಗೆ ಭಾರ ಆಗ್ದಿರಾ, ಖಂಡಿತ ಅವ್ರ ಎಜುಕೇಶನ್ ಡಿಸ್ಕಂಟಿನ್ಯೂ ಆಗ್ದಿರಾ ಈ ರ್ಯಾಪಿಡೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಖಂಡಿತ ಸರ್, ಬೆಳಿಗ್ಗೆಯಿಂದ ಸಂಜೆವರೆಗೆ ಜಾಬ್ ಅಂದ್ರೆ ಕಾಲೇಜ್ಗೆ ಹೋಗ್ತಾರೆ, ಬಂದ್ಬಿಟ್ಟು 5 ಗಂಟೆಯಿಂದ ನೆಕ್ಸ್ಟ್ 11 ಗಂಟೆವರೆಗೆ 12 ಗಂಟೆವರೆಗೆ ದುಡ್ಕೋಬಹುದು. ಏನ್ ಖರ್ಚು ಇರುತ್ತಲ್ಲ ಅವ್ರದ್ದು ತಗೊಳ್ತಾರೆ ಅಂತ ಹೇಳ್ಬೋದು, ಅವರಿಂದ ದುಡ್ಕೊಂಡು ಅಲ್ವಾ? ಹೌದು ಸರ್. ಓಕೆ, ಅಂಡ್ ಆಯ್ತು ಸರ್. ಇವಾಗ ಒಬ್ರು ಕ್ಯಾಪ್ಟನ್ ಬರ್ತಾರೆ ಅಥವಾ ಜಾಬ್ ಮಾಡಕ್ ಬರ್ತಾರಲ್ಲ ಸರ್, ಎಂಟ್ರಿದಿಂದ ಒಂದಿನ ನೀವು ಇದು ಕೊಡ್ತೀರಾ, ಟ್ರೈನಿಂಗ್ ಕೊಡ್ತೀರಾ. ಜಾಯ್ನಿಂಗ್ ಅಲ್ಲಿ ಸರ್ ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇರುತ್ತೆ ಸಾಕು. ಅಕೌಂಟ್ ಎಲ್ಲ ಯಾವ ತರ ಇರುತ್ತೆ ಸರ್? ಅಕೌಂಟ್ ಅವ್ರದ್ದು ನಾವೇ ಓಪನ್ ಮಾಡ್ಕೊಡ್ತೀವಿ. SBI ಅಲ್ಲಿ 0 ಬ್ಯಾಲೆನ್ಸ್ ಅಕೌಂಟ್ ಇದೆ, ಮಾಡ್ಕೊಡ್ತೀವಿ. ಆಮೇಲೆ ಯಾರನ್ನ ರೆಫರ್ ಮಾಡ್ತೀನಿ ಅಂದ್ರೆ, ಒಂದು ಡ್ರೈವರ್ ರೆಫರ್ ಮಾಡ್ತೀನಿ ಅಂದ್ರೆ ಅವ್ರಿಗೆ 10,000 ನಾವು ಬೋನಸ್ ಕೊಡ್ತಾ ಇದ್ದೀವಿ. ಸೇರೋರಿಗೆ ಜಾಯ್ನಿಂಗ್ ಅಂತ 6,000 ಬೋನಸ್ ಕೊಡ್ತಾ ಇದ್ದೀವಿ. ಇದೆಲ್ಲ ಹುಮ್ಮಸ್ ಬರ್ಲಿಕ್ಕೆ ನಾವು ಇಷ್ಟೆಲ್ಲ ಹೆಲ್ಪ್ ಮಾಡ್ತೀವಿ ಸರ್. ಖಂಡಿತ ಸರ್. ಅಂಡ್ ಹುಮ್ಮಸ್ ಅಂಡ್ ಮತ್ತೊಂದು ಯಾವ್ದೋ ಇವಾಗ ಆಫರ್ ಏನೋ ನಡೀತಿದೆ ಅಂತ, ಪ್ರಧಾನ ಮಂತ್ರಿ ಪೆನ್ಷನ್ ಯೋಜನಾ ಜನ್ಧನ್ ಅಕೌಂಟ್ ಅಲ್ಲಿ ನಮ್ಮ ರ್ಯಾಪಿಡೋ ಕಡೆಯಿಂದ SBI ಅಕೌಂಟ್ ಓಪನ್ ಮಾಡ್ಕೊಡ್ತಾ ಇದ್ದೀವಿ. ಅದರಲ್ಲೇ ಎಲ್ಲ ಸ್ಯಾಲರಿ ಎಲ್ಲ ಅಲ್ಲೇ ನೋಡಿದ್ರಲ್ಲ. ಅಂಡ್ ಹೆಚ್ಚಿನ ಮಾಹಿತಿ ನಿಮಗ್ ಬೇಕು ಅಂತಂದ್ರೆ ಕೆಳಗಡೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಅಂಡ್ ಅಡ್ರೆಸ್ ಬೇಕಂದ್ರೆ ಕೆಳಗಡೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಇನ್ಯಾಕ್ ತಡ ಮಾಡ್ತಾರ? ಮನೇಲಿ ಕೂತ್ಕೊಂಡು ಖಾಲಿ ಕೂತ್ರೆ 20,000 ಫಿಕ್ಸ್ ಸ್ಯಾಲರಿ ಇರುತ್ತೆ, 41,000ವರೆಗೆ ನೀವು ದುಡ್ಕೋಬಹುದು. ಅಂಡ್ ಲೀವ್ ಕೂಡ ಇರುತ್ತೆ, ಒಂದಿನ ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು. ಯಾರು ಜಾಬ್ ಹುಡುಕ್ತಿದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ, ಹೆಲ್ಪ್ ಆಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.